ನೋಡಿ, ನಮ್ಮ ಹಿರಿಯ ಶಾಸಕರು ಹಾಗೂ ಸಚಿವ ಮಿತ್ರರಾಗಿರುವಂಥ ಶಿವನಗೌಡ ಪಾಟೀಲ್ ಅವರು ಆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ನಿಮಗೆ ಅವರು ತಿಳಿಸಿದ ಹಾಗೆ ಉಲ್ಲೇಖಿಸಿದ ಅವರಿಗೆ ಇವತ್ತು ಇನ್ನೋರ ಶಾಸಕ ಮಿತ್ರರಿಂದ ವೈಯಕ್ತಿಕವಾದ ಒಂದು ಅಪಾದನೆ ಮಾಡಿ ಅದನ್ನು ಸವಾಲನ್ನು ಹಾಕಿದ್ದಾರೆ. ಅದು ಅವರ ಪರ್ಸನಲ್ ಆಗಿ ಮತ್ತು ಅವರ ಒಂದು ಗೌರವ ಪ್ರಶ್ನೆಯಾಗಿ ಸ್ವೀಕರಿಸಿದ ಕಾರಣ ಅವರು ರಾಜೀನಾಮೆ ಕೊಟ್ಟು ಅದರ ಕಂಡೀಷನ್ ಕೂಡ ಹಾಕಿದ್ದಾರೆ. ಸವಾಲು ಹಾಕಿದ ರೀತಿಯಲ್ಲಿ ಸವಾಲು ಹಾಕಿದವರು ಅವರ ಮಾತನ್ನು ಉಳಿಸಿಕೊಂಡು ರಾಜೀನಾಮೆ ಸಲ್ಲಿಸಿ ಅದು ಅಂಗೀಕಾರವಾದರೆ ಇದನ್ನು ಕೂಡ ಅಂಗೀಕರಿಸಿ ಅಂತೇಳಿ ಅವರು ಬಂದು ಕೊಟ್ಟಿದ್ದಾರೆ. ಅದು ನಾವು ಪರಿಶೀಲನೆ ಮಾಡ್ತೇವೆ. ಸರ್, ಇಂಥ ಫಾರ್ಮ್ಯಾಟ್ ರೆಸಿಗ್ನೇಷನ್ ಮತ್ತೆ ಇಂಥ ಸವಾಲುಗಳಿಗೋಸ್ಕರ ರೆಸಿಗ್ನೇಷನ್ ಇದು ಒಂದು ರೀತಿ ರಾಜಕಾರಣದಲ್ಲಿ ಹೊಸದು ಸರ್. ಅಂದರೆ ಏನು ಹೇಳ್ತೀವಿ ಸರ್? ಅದು ಬೇರೆ ಬೇರೆದಲ್ಲಿ ಇನ್ವೆಂಟ್ ಆಗ್ತಾ ಇರುವಾಗ ರಾಜಕಾರಣದ ಹೊಸತು ಬರ್ತಾ ಇರ್ತದೆ. ಅದು ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಡೆಯುವಂಥದ್ದು. ಶಾಸಕರು ಮತ್ತು ಸಚಿವರು ಅವರ ಆ ವೈಯಕ್ತಿಕವಾಗಿ ಅವರಿಗೆ ಸವಾಲು ಹಾಕಿದ ಕಾರಣ ಅದು ಅವರ ಗೌರವ ಪ್ರಶ್ನೆದ ಕಾರಣ ಕೊಟ್ಟಿದ್ದಾರೆ. ಅದರ ಮುಂದೆ ನೋಡುವ ಏನಾಗ್ತದೆ ಅಂತ ಹೇಳಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೇನೆ. ಸಾಮಾನ್ಯವಾಗಿ ರಿಸನ್ಗಳು ಬಂದಾಗ ಸರ್ ನೀವು ಕ್ಷೇತ್ರದ ಜನತೆ ಜೊತೆ ಹೌದು ಅಲ್ಲಿದ್ದ ನಾನು ನೋಡಿ ನಾನು ಬಹಳ ಸ್ಪಷ್ಟ ಆದರೆ ಈಗ ಅದು ಸ್ವೀಕಾರ ಮಾಡದಂತೆ ನಿಮ್ಗೆ ಹೇಳಿದವರು ಯಾರು? ಅದನ್ನು ನಾವು ಹೇಳಿ ಸಂವಿಧಾನ ಮತ್ತು ನಿಯಮಕ್ಕೆ ಮತ್ತು ನಮ್ಮ ಸಂಸತ್ತಿನ ನಿಯಮಕ್ಕೆ ಅನುಗುಣವಾಗಿ ಲಿಸ್ಲೇಷನ್ ಏನಿದೆಯಾ ಅದಕ್ಕೆ ಅನುಗುಣವಾಗಿ ನಾವು ತೀರ್ಮಾನ ತಗೊಳ್ತೇವೆ. ಅಲ್ಲ ಸರ್, ಅಂಗೀಕಾರ ಬೇರೆ ಸ್ವೀಕಾರ ಬೇರೆ. ಯಾಕಂದ್ರೆ ನೀವು ಮುಖಾಮುಖಿಯಾಗಿ ನೀವು ತಗೊಂಡಿದ್ದೀರಾ ಪತ್ರನ, ಅಂದಮೇಲೆ ಇದನ್ನ ನಾವು ಏನಂತ ಅರ್ಥ ಮಾಡ್ತೀವಿ? ನೋಡಿ, ದೇವೊಬ್ಬರಿಗೆ ಒಂದೊಂದು ಮನಸ್ಸು ಕೊಟ್ಟಿದ್ದಾನೆ, ಒಂದೊಂದೊಂದು ಆಲೋಚನೆ ತಾವೆಲ್ಲ ಮಾಡ್ತೀರಿ. ನನಗೆ ಯಾರೇ ಪತ್ರ ಕೊಟ್ಟರು, ನಾ ಯಾರೇ ರಾಜೀನಾಮೆ ಪತ್ರ ಇರಲಿ ಇನ್ನೊಂದು ಪತ್ರ ಅದು ಕೊಟ್ಟಾಗ ನಾನು ಸ್ವೀಕರಿಸುವುದು, ಅದನ್ನು ಮತ್ತೆ ನಾನು ಸಮರ್ಪಕವಾಗಿ ಅದನ್ನು ನಿಯಮಕ್ಕೆ ಚರ್ಚೆ ಮಾಡುದು ಅದನ್ನ ಕರ್ತವ್ಯ. ಯಾಕಂದ್ರೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ನೀವು. ಹಾಗಾಗಿ ಈ ತರ ಪ್ರಕರಣಗಳು ಬಂದಾಗ ಅಟ್ಲೀಸ್ಟ್ ಅದನ್ನು ಪರಿಶೀಲನೆ ಮಾಡಿ ಅದು ಪರಿಶೀಲನೆ ಇದಕ್ಕೆ ಏನಾದ್ರು ಆಗ್ತೀರಾ? ಯಾಕಂದ್ರೆ ಪರಿಶೀಲನೆಗೆ ನಾನು ಹೇಳಿದ್ದೇನೆ, ಅದನ್ನು ನಾವು ನಾನು ಹೇಳಿದ್ದೇನೆ ಏನಿದೆ ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಾವು ಇವತ್ತು ಪರಿಶೀಲನೆ ನಾವು ಅದನ್ನು ಮಾಡ್ತೇವೆ. ನೀವು ಸ್ಪೀಕರ್, ಅವರು ಸಚಿವರು, ಇದನ್ನ ಪೊಲಿಟಿಕಲ್ ಗಿಮಿಕ್ಗಳಲ್ಲಿ ನೀವು ಈಗ ಸ್ಪೀಕರ್ ಪೀಠಕ್ಕೆ ಅವ್ರ ಸಚಿವ ಸ್ಥಾನಕ್ಕೆ ಅಗೌರವ ನೋಡಿ ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ? ಈಗ ಏನಾಗಿದೆ, ಅವರು ಅವರ ವಿಚಾರವನ್ನು ಬರೆದವರು ಕೊಟ್ಟಿದ್ದಾರೆ, ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಅದಕ್ಕೆ ನೀವೆಲ್ಲ ಇಷ್ಟು ಯಾಕೆ ಗಡಿಬಿಡಿ ಆಗ್ತೀರಿ? ಇಲ್ಲ ನೋಡಿ, ಪೀಠಕ್ಕೆ ಯಾವುದೇ ಅವಮಾನ ಅಲ್ಲ. ಅವರು ಬಂದು ಗೌರವಪೂರ್ವಕವಾಗಿ ಅವರ ಪ್ರತಿಯೊಬ್ಬರಿಗೂ ಕೂಡ ಏನೇನು ಕೊಡಬೇಕಾ ಅದಕ್ಕೆ ಅವರೊಂದು ಹಕ್ಕಿದೆ. ಅವ್ರ ಇಟ್ಸ್ ರೈಟ್ ಟು ಕಮ್ ಆ್ಯಂಡ್ ಗಿವ್. ಅದು ಸರಿ ಉಂಟಾ ಸರಿ ಇಲ್ಲ ಆಗ್ತದ ಇಲ್ವ ಅಂತೇಳಿ ಅದು ನಾವು ನಮ್ಮ ನಿಯಮಕ್ಕೆ ಅನುಗುಣವಾಗಿ ಕಾನೂನಿಗೆ ಅನುಗುಣವಾಗಿ ಸಂವಿಧಾನ ನೋಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ನನ್ನ ರಾಜೀನಾಮೆ ಸ್ವೀಕಾರ ಮಾಡಿ ನಿರ್ದೇಶನ ಮಾಡುವಂತ ಅಧಿಕಾರ ಅದನ್ನು ನೋಡ್ತೇನೆ. ಅದನ್ನು ನಿಯಮ ಅಡಿಯಲ್ಲಿ ನಾನು ಅದನ್ನು ನೋಡ್ತೇನೆ. ಅದನ್ನು ನಾನು ಇವತ್ತು ನಿಯಮಕ್ಕೆ ಒಳಪಟ್ಟ ಹೇಗೆ ಅಂತ ನೋಡಿ ಎಲ್ಲ ವಿಚಾರ ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿ ನೀವು ಶಾಂತಚಿತ್ತರಾಗಿರಿ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ. ಆಯ್ತು, ಅವ್ರು ಕೊಟ್ಟಿದ್ದು ನೀವ್ಯಾಕೆ ದಾರಿ ತಪ್ತೀರಿ? ಈಗ ಅವ್ರು ಕೊಟ್ಟದಷ್ಟಲ್ಲ ಇಲ್ಲ, ಅದನ್ನೇ ನಾನು ಹೇಳಿದ್ದೇನೆ. ನಿಯಮಕ್ಕೆ ಅನುಗುಣವಾಗಿ ಅದೆಲ್ಲ ತೀರ್ಮಾನ ತಗೊಳ್ಬಹುದು. ನೀವು ಶಾಂತಚಿತ್ತರಾಗಿರಿ. ನೋಡಿ, ನಮ್ಮ ಹಿರಿಯ ಶಾಸಕರು ಹಾಗೂ ಸಚಿವ ಮಿತ್ರರಾಗಿರುವಂಥ ಶಿವನಗೌಡ ಪಾಟೀಲ್ ಅವರು ಆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ನಿಮಗೆ ಅವರು ತಿಳಿಸಿದ ಹಾಗೆ ಉಲ್ಲೇಖಿಸಿದ ಅವರಿಗೆ ಇವತ್ತು ಇನ್ನೋರ ಶಾಸಕ ಮಿತ್ರರಿಂದ ವೈಯಕ್ತಿಕವಾದ ಒಂದು ಅಪಾದನೆ ಮಾಡಿ ಅದನ್ನು ಸವಾಲನ್ನು ಹಾಕಿದ್ದಾರೆ. ಅದು ಅವರ ಪರ್ಸನಲ್ ಆಗಿ ಮತ್ತು ಅವರ ಒಂದು ಗೌರವ ಪ್ರಶ್ನೆಯಾಗಿ ಸ್ವೀಕರಿಸಿದ ಕಾರಣ ಅವರು ರಾಜೀನಾಮೆ ಕೊಟ್ಟು ಅದರ ಕಂಡೀಷನ್ ಕೂಡ ಹಾಕಿದ್ದಾರೆ. ಸವಾಲು ಹಾಕಿದ ರೀತಿಯಲ್ಲಿ ಸವಾಲು ಹಾಕಿದವರು ಅವರ ಮಾತನ್ನು ಉಳಿಸಿಕೊಂಡು ರಾಜೀನಾಮೆ ಸಲ್ಲಿಸಿ ಅದು ಅಂಗೀಕಾರವಾದರೆ ಇದನ್ನು ಕೂಡ ಅಂಗೀಕರಿಸಿ ಅಂತೇಳಿ ಅವರು ಬಂದು ಕೊಟ್ಟಿದ್ದಾರೆ.
ಅದು ನಾವು ಪರಿಶೀಲನೆ ಮಾಡ್ತೇನೆ. ಸರ್, ಇಂಥ ಫಾರ್ಮೆಟ್ ರೆಸಿಗ್ನೇಷನ್ ಮತ್ತೆ ಇಂಥ ಸವಾಲುಗಳಿಗೋಸ್ಕರ ರೆಸಿಗ್ನೇಷನ್ ಇದು ಒಂದು ರೀತಿ ರಾಜಕಾರಣದಲ್ಲಿ ಹೊಸದು ಸರ್. ಅಂದರೆ ಏನು ಹೇಳ್ತೀವಿ ಸರ್ ಇದ್ರ ಸರ್? ಅದು ಬೇರೆ ಬೇರೆದಲ್ಲಿ ಇನ್ವೆಂಟ್ ಆಗ್ತಾ ಇರುವಾಗ ರಾಜಕಾರಣದ ಹೊಸತು ಬರ್ತಾ ಇರ್ತದೆ. ಅದು ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಡೆಯುವಂಥದ್ದು. ಶಾಸಕರು ಮತ್ತು ಸಚಿವರು ಅವರ ವೈಯಕ್ತಿಕವಾಗಿ ಅವರಿಗೆ ಸವಾಲು ಹಾಕಿದ ಕಾರಣ ಅದು ಅವರ ಗೌರವ ಪ್ರಶ್ನೆದ ಕಾರಣ ಅವ್ರು ಕೊಟ್ಟಿದ್ದಾರೆ. ಅದರ ಮುಂದೆ ನೋಡುವ ಏನಾಗ್ತದೆ ಅಂತ ಹೇಳಿ. ಇದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ. ಸಾಮಾನ್ಯವಾಗಿ ಇಂಥ ರಿಸೈನ್ಗಳು ಬಂದಾಗ ಸರ್ ನೀವು ಕ್ಷೇತ್ರದ ಜನತೆ ಜೊತೆ ಪತ್ರದಲ್ಲೇ ಉಲ್ಲೇಖ ಮಾಡಿದ್ದಾರೆ. ಸಿಂಧುನೇ ಅಲ್ಲ ಪತ್ರ ನೀವು ಸ್ವೀಕಾರ ಮಾಡಬೇಕು. ಹೌದು ಅಲ್ಲಿಂದ ನಾನು ನೋಡಿ ನಾನು ಬಹಳ ಸ್ಪಷ್ಟ ಪ್ರಕಾರ ಅವ್ರು ಕೊಟ್ಟಿರೋ ಪತ್ರನ ಸಿಂಧು ಅಲ್ಲ. ನೆಕ್ಸ್ಟ್ ಮುಂದುವರೆ ಮಾತಾಡೋದ್ರಲ್ಲಿ ಸ್ವೀಕಾರ ಮಾಡೋದ್ರಲ್ಲಿ ಪ್ರಶ್ನೆ ನಮ್ಮ ಘೋಷಿಸಿಲ್ಲ. ಹೇಗೆ ನೀವು ಅದನ್ನ ಸ್ವೀಕಾರ ಮಾಡಬೇಕು? ಆದರೆ ಈಗ ಅದು ಸ್ವೀಕಾರ ಮಾಡದಂತ ನಿಮ್ಗೆ ಹೇಳಿದವರು ಯಾರು? ಅದನ್ನು ನಾವು ಹೇಳಿ ಸಂವಿಧಾನ ಮತ್ತು ನಿಯಮಕ್ಕೆ ಮತ್ತು ನಮ್ಮ ಸಂಸತ್ತಿನ ನಿಯಮಕ್ಕೆ ಅನುಗುಣವಾಗಿ ಲಿಸ್ಲೇಷನ್ ಏನಿದೆಯಾ ಅದಕ್ಕೆ ಅನುಗುಣವಾಗಿ ನಾವು ತೀರ್ಮಾನ ತಗೊಳ್ತೇವೆ. ಅಲ್ಲ ಸರ್, ಅಂಗೀಕಾರ ಬೇರೆ ಸ್ವೀಕಾರ ಬೇರೆ. ಯಾಕಂದ್ರೆ ನೀವು ಮುಖಾಮುಖಿಯಾಗಿ ನೀವು ತಗೊಂಡಿದ್ದೀರಾ ಪತ್ರನ, ಅಂದಮೇಲೆ ಇದನ್ನ ನಾವು ಏನಂತ ಅರ್ಥ ಮಾಡ್ತೀವಿ ನೋಡಿ. ದೇವೊಬ್ಬರಿಗೆ ಒಂದೊಂದು ಮನಸ್ಸು ಕೊಟ್ಟಿದ್ದಾನೆ, ಒಂದೊಂದೊಂದು ಆಲೋಚನೆ ತಾವೆಲ್ಲ ಮಾಡ್ತೀರಿ. ನನಗೆ ಯಾರೇ ಪತ್ರ ಕೊಟ್ಟರು ನಾ ಯಾರೇ ರಾಜೀನಾಮೆ ಪತ್ರ ಇರಲಿ ಇನ್ನೊಂದು ಪತ್ರ ಅದು ಕೊಟ್ಟಾಗ ನಾನು ಸ್ವೀಕರಿಸುವುದು, ಅದನ್ನು ಮತ್ತೆ ನಾನು ಸಮರ್ಪಕವಾಗಿ ಅದನ್ನು ನಿಯಮಕ್ಕೆ ಚರ್ಚೆ ಮಾಡುದು ಅದನ್ನ ಕರ್ತವ್ಯ. ಯಾಕಂದ್ರೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ನೀವು, ಹಾಗಾಗಿ ಈ ತರ ಪ್ರಕರಣಗಳು ಬಂದಾಗ ಅಟ್ಲೀಸ್ಟ್ ಅದನ್ನ ಪರಿಶೀಲನೆ ಮಾಡಿ ಅದು ಪರಿಶೀಲನೆ ಇದಕ್ಕೆ ಏನಾದ್ರು ಆಗ್ತೀರಾ? ಯಾಕಂದ್ರೆ ಪರಿಶೀಲನೆಗೆ ನಾನು ಹೇಳಿದ್ದೇನೆ, ಅದನ್ನು ನಾವು ನಾನು ಹೇಳಿದ್ದೇನೆ ಏನಿದೆ ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಾವು ಇವತ್ತು ಪರಿಶೀಲನೆ ನಾವು ಅದನ್ನು ಮಾಡ್ತೇವೆ. ನೀವು ಸ್ಪೀಕರ್, ಅವರು ಸಚಿವರು, ಇದನ್ನೇ ಪೊಲಿಟಿಕಲ್ ಗಿಮಿಕ್ಗಳಲ್ಲಿ ನೀವು ಈಗ ಸ್ಪೀಕರ್ ಪೀಠಕ್ಕೆ ಅವ್ರ ಸಚಿವ ಸ್ಥಾನಕ್ಕೆ ಇವತ್ತು ಅಗೌರವ ಸರ್. ನೋಡಿ ಇದನ್ನೆಲ್ಲ ಯಾವ ರೀತಿ ನೀವು ಇಂಟರ್ಪ್ರಿಟ್ ಮಾಡ್ತಾರೆ ನೀವು? ಈಗ ಏನಾಗಿದೆ, ಅವರು ಅವರ ವಿಚಾರವನ್ನು ಬರೆದವರು ಕೊಟ್ಟಿದ್ದಾರೆ, ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ. ಅದಕ್ಕೆ ನೀವೆಲ್ಲ ಇಷ್ಟು ಯಾಕೆ ಗಡಿಬಿಡಿ ಆಗ್ತೀರಿ? ಗಡಿಬಿಡಿ ಅಲ್ಲ ಸರ್, ಇದು ಪೀಠಕ್ಕೆ ಆಹ್ವಾನ ಮಾಡಲ್ಲ, ಸಚಿವ ಸ್ಥಾನ ಇಲ್ಲ ನೋಡಿ, ಪೀಠಕ್ಕೆ ಯಾವುದೇ ಅವಮಾನ ಅಲ್ಲ. ಅವರು ಬಂದು ಗೌರವಪೂರ್ವಕವಾಗಿ ಅವರ ಪ್ರತಿಯೊಬ್ಬರಿಗೂ ಕೂಡ ಏನೇನು ಕೊಡಬೇಕಾ ಅದಕ್ಕೆ ಅವರೊಂದು ಹಕ್ಕಿದೆ. ಅವ್ರ ಇಟ್ಸ್ ರೈಟ್ ಟು ಕಮ್ ಆ್ಯಂಡ್ ಗಿವ್. ಅದು ಸರಿ ಉಂಟಾ ಸರಿ ಇಲ್ಲ ಆಗ್ತದಾ ಇಲ್ವಾ ಅಂತೇಳಿ ಅದು ನಾವು ನಮ್ಮ ನಿಯಮಕ್ಕೆ ಅನುಗುಣವಾಗಿ ಕಾನೂನಿಗೆ ಅನುಗುಣವಾಗಿ ಸಂವಿಧಾನ ನೋಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ನನ್ನ ರಾಜೀನಾಮೆ ಸ್ವೀಕಾರ ಮಾಡಿ ಅಂತ ನಿರ್ದೇಶನ ಮಾಡುವಂತ ಅಧಿಕಾರ ಶಿವಾನಂದ ಪಾಟೀಲ್ ಅದನ್ನು ನೋಡ್ತೇನೆ. ಅದನ್ನು ನಿಯಮ ಅಡಿಯಲ್ಲಿ ನಾನು ಅದನ್ನು ನೋಡ್ತೇನೆ. ಅದನ್ನು ನಾನು ಇವತ್ತು ನಿಯಮಕ್ಕೆ ಒಳಪಟ್ಟ ಹೇಗೆ ಅಂತ ನೋಡಿ ಎಲ್ಲ ವಿಚಾರ ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿ ನೀವು ಶಾಂತ ಚಿತ್ತರಾಗಿರಿ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ. ಆಯ್ತು, ಅವ್ರು ಕೊಟ್ಟಿದ್ದು ನೀವು ಯಾಕೆ ದಾರಿ ತಪ್ತೀರಿ? ಈಗ ಅವ್ರು ಕೊಟ್ಟದಷ್ಟಲ್ಲ ಇಲ್ಲ, ಅದನ್ನೇ ನಾನು ಹೇಳಿದ್ದೇನೆ. ನಿಯಮಕ್ಕೆ ಅನುಗುಣವಾಗಿ ಅದೆಲ್ಲ ತೀರ್ಮಾನ ತಗೊಳ್ಬಹುದು. ನೀವು ಶಾಂತ ಚಿತ್ತರಾಗಿರಿ.